ಎಲ್ಲ ಬರ್ತಾರಲ್ಲ, ಇವ್ರಿಗೆಲ್ಲರಿಗೂ ಕೂಡ ಅವರು ಲಾಭದ ಏನ್ ಪಡ್ಕೋತಾರ, ಅವ್ರು 100 ಕೋಟಿ ರೂಪಾಯಿ ಲಾಭ ಆಯ್ತಂದ್ರೆ 2 ಕೋಟಿ ರೂಪಾಯಿ ಅವರು ಸಾಮಾಜಿಕ ಕೆಲಸಗಳು ಮಾಡಬೇಕು. CSR ಫಂಡ್ ಅಂತ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಹೀಗಾಗಿ ನಾನು ಕೈಗಾರಿಕಾ ಸಚಿವರಾದ ವಿಚಾರ ಮಾಡಿದೆ, ಏನಾದ್ರೂ CSR ಫಂಡ್ನಾಗ ಒಗ್ಗೂಡಿಸಿ ನಮ್ಮ ಮತಕ್ಷೇತ್ರಕ್ಕೆ ಜಿಲ್ಲೆ ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಪ್ರಾರಂಭ ಹಂತದಲ್ಲಿ ನಮಗೂ ಸ್ವಲ್ಪ ಸ್ವಾರ್ಥದ ನಮ್ಮ ಮತಕ್ಷೇತ್ರಕ್ಕೆ ನಾವು ಮಾಡಿದ್ವಿ. ಈಗಾಗಲೇ ನನಗೆ ಅನ್ಸ್ಬಿಟ್ಟು ನಾನು ಒಂದು ದಿವಸ ಇದು ಮೊದಲಾಗ್ತಾವ, ಕೆಲವೊಂದು ಹಳ್ಳಿಗಳ ನಂತರ ಆಗ್ತಾವ. ನಮ್ಮ ಮತಕ್ಷೇತ್ರದ ಪ್ರತಿಯೊಂದು ಶಾಲೆಗೆ, ಪ್ರತಿಯೊಂದು ಊರಿಗೆ ನಾನು ಈಗಾಗಲೇ ಸುಮಾರು ಎಲ್ಲಾ ಕಡೆ ಶಾಲಾ ಕೊಠಡಿಗಳು, ಅದ್ರ ಜೊತೆಗೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಟದ ಒಂದು ಸಾಮಾನುಗಳು ಮತ್ತು ಸ್ಮಾರ್ಟ್ ಕ್ಲಾಸ್. ಇಲ್ಲಿ ತರ 10ನೇ ತರಗತಿಗೆ ಅಷ್ಟೇ ಸ್ಮಾರ್ಟ್ ಕ್ಲಾಸ್ ಕೊಡ್ತಿದ್ವಿ. ಈಗ ಕೆಲವೇ ದಿನಗಳಲ್ಲಿ, ಇನ್ನೊಂದು ತಿಂಗಳಲ್ಲಿ ಎಲ್ಲಾ 8, 9ನೇ ಏನು ವಿದ್ಯಾರ್ಥಿಗಳಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನ ಕೊಡುವಂತದನ್ನ ಮಾಡಿ, ಮುಂದದನ್ನ ಅವಕಾಶ ಸಿಕ್ಕಾಗ ನನ್ನ ಭಾವನೆ 5ನೇ ತರಗತಿಯಿಂದ ಪ್ರಾರಂಭ ಆದ ಸ್ಮಾರ್ಟ್ ಕ್ಲಾಸ್. ಈಗ ನಾನು 10ನೇ ತರಗತಿಯಿಂದ 8, 9ಕ್ಕೆ ಅದು ಮಾಡಿದ್ದೀನಿ. ನಿನ್ನೆನೇ ಇವತ್ತು ದಿವಸ ಬಹುಶಃ ಅದನ್ನೆಲ್ಲ ಮಾತಾಡಿ ನಮ್ಮ ಆಫೀಸ್ನಿಂದ ಅದನ್ನ ಫೈನಲ್ ಮಾಡಿದಾರ. ನಾವು ಸೋಲಾರ್ದಿಂದ ಮಾಡ್ಬೇಕು ಅಂತ ವಿಚಾರ ಮಾಡಿದೀವಿ. ನಿನ್ನೆ ಸೋಲಾರ್ದಿಂದ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಕರೆಂಟ್ ಇದನ್ನು ಮಾಡ್ಬೇಕು ಅಂತೇಳಿ ಅದ್ರಾಗ ನಮ್ಮ ಸಂತೋಷ್ ಬ್ರೋಕರೇ ಕೇಳಿದೆ ನಾನು, ಸಾಹೇಬ್ರು ನಮ್ಮಲ್ಲಿ ನಿರಂತರ ಜ್ಯೋತಿ ಅದ್ರಿ, ಮತ್ತೆ ಅದಕ್ಕೊಂದು ₹1 ಲಕ್ಷ ಜಾಸ್ತಿ ಖರ್ಚಾಕದೆ ಬೇಡ, ಅದ್ರ ಬದಲಿಗೆ 4 ಹೆಚ್ಚಿಗೆ ಮಾಡ್ರಿ ಅಂತ ಹೇಳಿ ನಿನ್ನೆನೆ ನಿರ್ಧಾರ ಮಾಡಿ ಮೊನ್ನೆ ವಿಚಾರ ಮಾಡ್ಲಿಕ್ಕಾಗಿ ಇನ್ನೂ ಎಷ್ಟದಪ್ಪ ಬಸ್ಲಿ ಅಂತ ಹೇಳಿ ಎಲ್ಲಾ ಶಾಲೆ ರೂಮ್ಗಳು. ಈಗ ಮಕ್ಕಳ ಆಟ ಆಡುವಂತದ್ದೇನು ಸಾಮಗ್ರಿಗಳದವು ಅದೆಲ್ಲ ಕಡೆ ಕುಡಿಸಾಕದಿದೀವಿ. ಈಗ ಬಹುಶಃ ಈಗ ಆರ್ಡರ್ ಮಾಡಿ ಇನ್ನೊಂದು 50 ಮಾಡಿದ, ಬಹುಶಃ ಇನ್ನೊಂದು 6 ತಿಂಗಳಾಗ ಇಡೀ ಮತಕ್ಷೇತ್ರ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಹೆಂಗ ಬಿಜಾಪುರನಾಗ ಖಾಸಗಿ ಇದ್ರಾಗ ಶಾಲೆ ನೋಡ್ತಿರಲ್ಲ ಹಂಗ ಆಟ ಆಡ್ಲಿಕ್ಕೆ ಜರಗುಂಡಿ ಗಿರ್ಗುಂಡಿ ಏನೇನಿದವರ ಎಲ್ಲವೂ ಕೂಡ ವ್ಯವಸ್ಥೆ ಬಹಳ ಉತ್ತಮ ಒಂದು ಗುಣಮಟ್ಟದ ಮಕ್ಕಳ ಆಟದ ಸಾಮಾನುಗಳನ್ನ ಸಹ ಕೊಡುವಂತ ಕೆಲಸ ಮಾಡ್ತಾರೆ. ನಮಗೆ ಸ್ಮಾರ್ಟ್ ಕ್ಲಾಸ್ ಆಯ್ತು. ಈಗ ಮೊನ್ನೆ ನಾವು ವಿಚಾರ ಮಾಡಿದಾಗ ಇನ್ನ ಮೊದಲೇದ ಲೆಕ್ಕ ಈಗಾಗಲೇ ಒಂದು 100 ಕೋಟಿ ದಾಟದ. ಇನ್ನ ಒಂದು ಮೊನ್ನೆ ಕ್ಲಾಸ್ ಶಾಲೆ ಕಟ್ಟಡಗಳು ಎಷ್ಟು ಬೇಕು ಅಂತಂದಾಗ ನೀವು ಒಂದು 75 ಕೋಟಿ ರೂಪಾಯಿ ಮಾಡಿರಿ. ಇನ್ನು 75 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಇನ್ನ 200 ಕ್ಲಾಸ್ ರೂಮ್ಗಳಿಗೆ ಎಷ್ಟು 200 ಇನ್ನು 200 ಸ್ಕೂಲ್ಸಿಗೆ ಅದೇ ನಾನು ತರಿಸ್ಕೊಂಡು ಇನ್ನು 75 ಕೋಟಿ ರೂಪಾಯಿ ಬೇಕಂತ ಹೇಳಿದ್ರು. ನಿನ್ನೆ ನಾನು ಗುಲ್ಬರ್ಗಾದಾಗ ನಮ್ಮ 3-4 ಸಿಮೆಂಟ್ ಫ್ಯಾಕ್ಟ್ರಿ ಬಂದಿದ್ದು, ಅವ್ರು ಸಿಮೆಂಟ್ ಫ್ಯಾಕ್ಟ್ರಿ ಹೇಳಿನಿ, ಅವ್ರು 4 ಕೋಟಿ ಒಟ್ಟರು 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ 4 ಕೋಟಿ ರೂಪಾಯಿ ಅವ್ರು CSR ಅನುದಾನ ಕೊಡ್ತಾ ಇದಾರ. ನಮ್ಮ ಇದರಿಂದ KST ಇಲ್ಲಿಂದ ಮೈಸೂರು ಸ್ಯಾಂಡಲ್ ಸೋಪ್ ಏನೈತಲ್ಲ ಅದನ್ನು ನಾವು 500 ಕೋಟಿ ರೂಪಾಯಿ ಲಾಭ ಮಾಡಿವಿ. ಈ ವರ್ಷ ಒಂದು 8 ಕೋಟಿ ರೂಪಾಯಿ CSR ಬರ್ತದ. ಆ ಚೇರ್ಮನ್ರಿಗೆ 4 ಕೋಟಿ, ನನಗೆ 4 ಕೋಟಿ, ಅದೊಂದು 4 ಕೋಟಿ, 8 ಕೋಟಿ ಕಡಿಮೆ ಆಯ್ತು. ಮೋಸ್ಟ್ಲಿ 75 8 ಈಗ ಅದಾಯ್ತು. ಜಿಂದಾಲ್ದವ್ರಿಗೆ ಒಂದು 10 ಕೋಟಿ ರೂಪಾಯಿ ನಾನು ಹೇಳಿದ್ದೀನಿ. ಟೊಯೋಟೋದವರು ಕೂಡ ಈ 17 ಶಾಲೆಗಳು ತಗೊಂಡಾರ. ಬಹುಶಃ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಟೊಯೋಟಾ, ನಿಮಗೆ ಇನೋವಾ ಗಾಡಿ ಬರುತ್ತಲ್ಲ, ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಜಪಾನ್, ಅವರು 17 ಶಾಲೆಗಳನ್ನ ತಗೊಂಡಿದ್ದಾರೆ. ಸುಮಾರು ಅವರು ಅವರೇ ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡಕತ್ತ. ಇಲ್ಲಿ ಮಮದಾಪುರ ಹಬ್ಬಗಳ ನಿಮ್ಮದಂತೂ ಮನಗಣೆ ಚಾನ್ಸ್ ಆಗಿದೆ. ಮಮದಾಪುರದ ಇತಿಹಾಸ ಬದಲಾಗ್ಬಿಟ್ರೆ, ಶಾಲೆ ಆಯ್ತು, ಕಾಲೇಜ್ ಆಯ್ತು, ಜೂನಿಯರ್ ಕಾಲೇಜ್ ಆಯ್ತು, ಕೆರೆ ಅಭಿವೃದ್ಧಿ, ಎಲ್ಲ ಇದೇನದು ಬಸ್ ಸ್ಟ್ಯಾಂಡ್ ನೋಡಿದ್ರೆ ಗಾಬರಿ ಆಗ್ಯಾರ. ನಮ್ಮ ನೋಡಿದ್ ಚಂದ ಮಾಡ್ಯಾರ. ಫಾರೆಸ್ಟ್ ಸಿದ್ದೇಶ್ವರ ಬಳಸಲಿ, ಅದು ಬಿಡೋದು ನಮ್ಗೆ ಸ್ಪೆಷಲ್ ಐತಿರೋದು. ಸಿದ್ದೇಶ್ವರ ಬಳಸಲೇ ನಾವು ಅದು ಫಾರೆಸ್ಟ್ ಅನ್ನ ಅದು ಮಾಡ್ತಾ ಇದೀವಿ. ಅದೊಂದು ಅದೇ ನಿನ್ನೆ ಅವರು ನೆಸ್ಲೆದವರು ಎಲ್ಲ ಹೈಸ್ಕೂಲ್ ಹೆಣ್ಮಕ್ಳಿಗೆ ಲಿಸ್ಟ್ ಕೇಳಿದ್ವಿ, ಶೌಚಾಲಯಗಳನ್ನ ಕೊಡುವಂತದ್ದು. ಹಿಂಗೆ CSRದಾಗ ನಾವೊಂದು 300 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡು ಇವತ್ತು ಅದನ್ನ ಇದು ಮಾಡ್ತಾ ಇದೀವಿ. ನಮ್ಮ ಮತಕ್ಷೇತ್ರದ ಪ್ರತಿ ಶಾಲೆಗೆ ಕಟ್ಟಡ, ಸುಂದರವಾದಂತ ಕಟ್ಟಡ. ಮತ್ತೆ ಅವ್ರು ಕಾಂಟ್ರಾಕ್ಟ್ ಕೇಳಿದ್ರೆ ಕೊಡಂಗಿಲ್ಲ, ಅವರೇ ಬಂದು ಕಟ್ಟಿ ಹೋಗ್ತಾರೆ. ಮಮದಾಪುರದಾಗ ಹೇಳಿ ನೀವೆಲ್ಲ ಕಾಂಟ್ರಾಕ್ಟ್ ಕೊಡ್ತಾರೆ, 3,000 ಅಂದ್ರೆ ಅವ್ರನ್ನ ಕೊಡಂಗಿಲ್ಲಪ್ಪ, ದಾನಿಗಳವರು ದಾನ ಕೊಡಾಕತ್ತಾರ, ಕಾರ್ಬಾರ್ ಮಾಡಕ್ ಹೋಗ್ಬಿಡ್ರಿ, ಅವರೇ ಬಂದು, ಯಾಕಂದ್ರೆ ಅವ್ರ ಹೆಸರು ಕೆಡ್ಸ್ಕೊಳಂಗಿಲ್ಲ, ಬಂದು ಗುಣಮಟ್ಟದ ಕಟ್ಟಡ ಕಟ್ಟಿ. ಇವತ್ತು ಇದು KST ಬೇಡ್ರಿ, ನಮ್ಮ ಇಲಾಖೆದ ಇತ್ತು CSR ಫಂಡ್, ಅದಕ್ಕೆ ಕ್ರೀಡಾ ಏನು
KRDL ಕೊಟ್ಟಿದ್ವಿ. ಅವರೇ ಬಂದ್ ಕಟ್ರೆ ಅವ್ರದೇ ಕಾಂಟ್ರಾಕ್ಟರ್, ಅವ್ರದೇ ಟೀಮ್ ಇರ್ತೈತಿ, ಅವರೇ ಬಂದ್ ಕೊಡ್ತಾರೆ. ಹೀಗಾಗಿ ನಮ್ಮ ಹಸ್ತಕ್ಷೇಪ ಏನೂ ಇಲ್ಲ. ಆಮೇಲೆ ಗುಣಮಟ್ಟದ ಆಟದ ಸಾಮಾನ ಅವೆಲ್ಲ ಒಂದು ದೊಡ್ಡ ದೊಡ್ಡ 2 ಕಂಪನಿ ಮೊನ್ನೆ ಈ ಸಲ ಅದಕ್ಕಿಂತ ಒಂದು ಕಾಂಪಿಟೇಷನ್ ಚಲೋ ಬಂತು. ಮೊದಲೇನು ಆಟದ ಸಾಮಾನು ಕೊಟ್ಟು ಅದಕ್ಕಿಂತ ಚಲೋ ಐತಿ, ಜನ ತೆಗಿತಾರೆ ಹೋದವ್ರಲ್ಲ, ಅದು ನಮಗೂ ಅದನ್ನೇ ಕೊಡ್ರಿ ಅಂತ ತಕೊಂಡು ಹೋಗ್ರಿ ಅಂತ ಅದನ್ನು ಕೂಡ ಮಾಡಿದ್ವಿ. ಸ್ಮಾರ್ಟ್ ಕ್ಲಾಸ್ ನಿನ್ನೆ ಕೂಡ ಚರ್ಚೆ ಮಾಡಿದಾರೆ. ಇವತ್ತು ನಮ್ಮ ಇವರು ಯಾರು ಸ್ಮಾರ್ಟ್ ಕ್ಲಾಸ್ ಅವರು ನಮ್ಮ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಏಕಸ್ನವ್ರು ಲಾಸ್ಟ್ ಟೈಮ್ ಕೊಟ್ಟಿದ್ರು. ಈಗ ಇನ್ನೊಂದು ನಮ್ಮ ಸೋಲಾರ್ ಇದು ಕಂಪನಿ ಅವರು ಬೆಂಗಳೂರು, ಅವರು ಸುಮಾರು ನಮಗೆ ಆ ಸ್ಮಾರ್ಟ್ ಕ್ಲಾಸ್ಗಳನ್ನ ಸುಮಾರು 130 ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದಾರೆ. ನಿಮ್ದು ಆಯ್ತು ಮತ್ತೆ ಹೊಸ ನಿಮ್ದು ಆಗ್ಯದ ಮುಗಿದ್ ನಿಮ್ ಪಾಳೆ ಮುಗಿತು. ಈಗ ಮಮತಾಪುರದಲ್ಲಿ ಸುಮ್ಕೊಂಡ್ರದ ಅಷ್ಟ ಈಗ ನೋಡ್ರಿ, ಇಲೆಕ್ಷನ್ ಬಂದಾಗ ಏನ್ ಮಾಡ್ತೀರಿ, ಇಟ್ಟೆಲ್ಲ ಮಾಡಿಸ್ಕೊಂಡ್ರಿ. ಸ್ವಾಮಿಗಳ ಮರ್ಯಾದೆ ಉಳಿತಿತ್ತು, ನಮ್ಮ ಮರ್ಯಾದೆ ಉಳಿತೈತ ನೋಡೋಣ ಅಂತ. ಹೀಗಾಗಿ ಇಲೆಕ್ಷನ್ ಏನೇ ಇರ್ತೀವಿ, ಯಾಕಂದ್ರೆ ಇದು ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳು, ಹಳ್ಳಿ ಜನ, ಹಳ್ಳಿ ಮಕ್ಕಳು, ಅವ್ರಿಗೂ ಕೂಡ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ, ಒಳ್ಳೆ ಕಟ್ಟಡಗಳು. ಯಾಕಂದ್ರೆ ಸಹ ಈಗ ಈ ತಳವಾರ ಅವ್ರ ಮೇಲೆ ಬಿಟ್ರೆ ಸರ್ಕಾರದಿಂದ ಬಾರ ವರ್ಷಕ್ಕೊಂದು 10-20 ಕ್ಲಾಸ್ ರೂಮ್ ಸಿಗ್ತಾವ. ಇಷ್ಟು ದೊಡ್ಡ ಪ್ರಮಾಣದಾಗ ಆಗಂಗಿಲ್ಲ. ಹಿಂಗಾಗಿ ಆ ಕೆಲಸವನ್ನ ಮತ್ತು ಮಾಡ್ತಾ ಇದೀವಿ. ಸ್ಮಾರ್ಟ್ ಕ್ಲಾಸ್ ಕೊಡ್ಬೇಕಾದ್ರೆ MP ಪಡ್ರ ಮಕ್ಕಳು ಅಷ್ಟೇ ಸ್ಮಾರ್ಟ್ ಕ್ಲಾಸ್ ನ ಕಲಿಬೇಕಾ? ಹಳ್ಳಿ ಜನರ ಮಕ್ಕಳು ಸ್ಮಾರ್ಟ್ ಕ್ಲಾಸ್ ಕಲಿಬೇಕಲ್ಲ. ಅದಕ್ಕೆ 8, 9, 10 ಇತ್ತು, 8, 9 ವಿಸ್ತರಣೆ ಮಾಡಿದೀವಿ. ಮುಂದೆ ನಿಮ್ಮ 5ನೇ ತರಗತಿ ನೆಕ್ಸ್ಟ್ ಮುಂದಿನ ವರ್ಷ ಅದನ್ನ 5ನೇಗೂ ವಿಸ್ತರಣೆ ಮಾಡಿ ನಮ್ಮ ಮತಕ್ಷೇತ್ರದಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಯ್ತು, ಸ್ಮಾರ್ಟ್ ಕ್ಲಾಸ್ ಆಯ್ತು, ಒಳ್ಳೆ ಆಯ್ತು. ಇನ್ನು ಉಳಿದಿತ್ತದ ತಳವಾರ ನಿಮ್ಮಾಗೆ ಮಾಸ್ತರ್ಗಳು ಇಟ್ಟೆಲ್ಲ ಇದ್ಕೊಂಡು ಮಾಸ್ತರ್ಗಳು ಸರಿಯಾಗಿ ಶಾಲಿ ಕಲ್ತ್ಬೇಕಂದ್ರ ಎಲ್ಲಾ ಮಾಡಿದ್ದು ಒಳ್ಳೆ ಹುಂಚಿಕಾಯಿ ತಳದಂಗ ಹಾಕಲ್ಲ. ಹೌದು ಇಲ್ಲೋ? ಅರಮನೆಯವ್ರಿಗೆ ಕಟ್ಟಬಹುದು, ಅರಮನೆಯಾಗ ಒಳ್ಳೆ ಶಿಕ್ಷಕರು ಇರ್ಲಿಕ್ಕೆ ಏನ್ ಮಾಡೋದಿಲ್ಲ, ಅರಮನೆಯಾಗಿ ಉಳಿತೈತಿ. ಒಳ್ಳೆ ಶಾಲೆ ಯಾವಾಗ ಹಾಕತ್ತಂದ್ರೆ ಅರಮನೆದಾಗ ಒಳ್ಳೆ ಶಿಕ್ಷಕರಿದ್ರೆ ಒಳ್ಳೆ ಶಾಲೆ ಹಾಕತ್ತೆ. ಗುಡಿಸಲ್ದಾಗ ಒಳ್ಳೆ ಶಿಕ್ಷಕರ ಗುಡಿಸಲ್ ಒಳ್ಳೆ ಶಾಲೆ ಹಾಕತ್ತೆ. ಅದಕ್ಕೆ ಆ ದಿಶೆಯಲ್ಲಿ ಶಿಕ್ಷಣವನ್ನು ತಾವು ಕೊಡ್ಬೇಕು. ಇವತ್ತು ಇನ್ನು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತಿನ ದಿವಸ ಮಧುಮುನಿಕೆಗಾಂಧ ಸುವರ್ಣ ರಸ್ತೆಯವರೆಗೆ ಸದ್ಯ ರಸ್ತೆ ಡಾಂಬರೀಕರಣದ ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿದ್ವಿ. ಸಿಸಿ ರಸ್ತೆಗೆ 50 ಲಕ್ಷ ಕೊಟ್ಟಿದ್ವಿ. ಹೀಗೆ ಇವತ್ತು ನೀವು 4 ದಿವಸ ಜಾತ್ರೆ ಮಾಡಿ, ನಾಳೆ ಒಂದು ದಿವಸ ಅಂದ್ರೆ ಕಡಿಯೋದು, ನಾಳೆ ಕಡಿಯೋದು, ಇವತ್ತು ಮುಗೀತು. 3 ದಿವಸ ನೀವು ಜಾತ್ರೆ ಮಾಡಿ ಸುಸ್ತಾಗಿರಿ. ಅಂತ ಸಂದರ್ಭದಲ್ಲಿ ನಾನು ಕೂಡ ಬಂದಿದೆ. ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಶುಭ ಟೈಮ್ನಾಗ ನಾವು ಬಂದು ಇವತ್ತು ಶಾಲೆ ಉದ್ಘಾಟನೆಯನ್ನ ಮಾಡಿದೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಹಳ್ಳಿಗಳಲ್ಲಿ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಬರೇ ನಮ್ ಕೇಳಿದ್ರೆ ಬರೀ ಗುಡಿ ಗುಂಡಾರ ಕೊಡ್ತೀವಿ. ನಾ ಅದೇ ಹೇಳಿದ್ನಿ, ಭೋಸ್ಲೆ ಎಟ್ಟಾಗ್ಯಾವಪ್ಪ ಭೋಸ್ಲೆ ಗುಡಿ ಗುಂಡಾರ 4,000 ಗುಡಿ ಸಮುದಾಯ ಭವನ ಆಗ್ಯಾವ. ಅದನ್ನ ನೀವು ಏನಾದ್ರು ಬಿಟ್ಟಿದ್ರಂದ್ರೆ 4,000 ಒಳ್ಳೆ ಶಾಲೆ ಹಾಕಿದ್ವಿ. ಹೆಂಗ ಹಾಕಿದ್ವು ಶಾಲೆ? ಬೆಂಗಳೂರಿನಾಗಿದ್ದಂತ ಶಾಲೆ ಹಾಕಿದ್ದ 4,000 ರೂಪಾಯಿ, 4,000 ಶಾಲಿದ್ದು ಗುಡಿ ಗುಂಡಾರ್ಗಳು ಸಮುದಾಯ ಒಂದು ಡೇಟ್ ಹಾಕಿದ್ರಿ 400-500 ಕೋಟಿ ರೂಪಾಯಿ ಹಾಕಿತ್ತ. ನೀವು ಉಳಿದ ಟೈಮ್ನಾಗ ಹೇಳ್ತೀರಿ, ಸ್ವಾಮಿಗಳು ಭಾಷಣ ಮಾಡ್ತಾರ, ಶಾಲೆಗಳೇ ದೇವಾಲಯಗಳು, ಮಕ್ಕಳೇ ದೇವರು ಅಂತ ಹೇಳುದ. ಕೇಳೋದು ದೇವಸ್ಥಾನ ಕೇಳೋದು. ಆಯ್ತು ನಡ್ಬೇಕು ಮತ್ತೆ ಬರ್ತಾರೆ. ಆ ಮಮದಾಪುರವ್ರು ಎಲ್ಲ ಪಡ್ಕೊಂಡ್ರೆ ನೀನ್ ಹೇಳ್ಬೇಕಾಗಿಲ್ಲ, ಅದು ಬಂದೇ ಬರ್ತದೆ ಎಲ್ಲಾ ಕಡೆ ಕೂಡ. ಹೀಗಾಗಿ ಪಬ್ಲಿಕ್ ಶಾಲೆಗಳು ಎಲ್ಲಾನು ಕೂಡ ಇವತ್ತು ನಾವು ಮಾಡುವಂತ ಕೆಲಸಗಳನ್ನು ಮಾಡಿದೀವಿ ಅನ್ನೋ ಮಾತನ್ನ ಹೇಳಿ, ಇವತ್ತು ಈ ಶಾಲೆಗಳು ಬಹಳ ಮಹತ್ವ. ಬರೀ ನಾವು ಗುಡಿ ಯಾಕೆ ಕಟ್ತೀವಪ್ಪ ಅಂದ್ರೆ ಏನಪ್ಪ ತಮ್ಮ ಸುಮ್ಮನೆ ಕೆಲವೊಂದು ನಿಮಿಷ ನಮ್ದೆಲ್ಲ ಲಕ್ಷಣ ರಾಜಕಾರಣಿಗಳದ್ದು ಬರೀ ಗುಡಿ ಕಟ್ಟಿಬಿಡಿ ಹೋಗ್ತೀವಿ. ಹಾಗಾಗಿ ಗುಡಿ ಕಟ್ಟಿದಾಗ ನೀವು ಓಟ್ ಹಾಕ್ತೀವಿ. ಈ ಶಾಲೆಯಿಂದ ಯಾರು ಓಟ್ ಹಾಕಂಗಿಲ್ಲ, ಮಕ್ಕಳು ಓಟ್ ಹಾಕ್ತಾವನು ಹಾಕಂಗಿಲ್ಲ. ನೀವು ಬರೇ ಮುಂಜಾನೆ ಎದ್ದು ಕೂಡಲೇ ಅದು ಮತ್ತೊಬ್ಬ ಸಣ್ಣಾಗ ಬಂದ್ಕೇತಾರ, ಅದು CSR ಏನು ಗುಡಿ ಕೊಡಕ್ ಬರುತ್ತೆ. 10,000 ಮರ ಕುಡಿದ್ರು ತಿನ್ನ ಅವ್ರ ಲೆಕ್ಕದಾಗ ಗುಡಿ ಕೊಡಕ್
ಏನ್ ಭೋಸ್ಲೆ ನಿನಗೆ ಮೊದ್ಲ ಭೋಸ್ಲೆಗೆ ಹೇಳಿದ್ನ ಮತ್ತೆಲ್ಲ ಸಿ ಎಸ್ ಆರ್ನಾಗ ನಾಳೆ ಬಾಳೆ ಸರ್ ಏನೋ ಸಿ ಎಸ್ ಆರ್ ಫಂಡ್ ಬರ್ತದ್ರಿ ನಮ್ ಗುಡಿ ರೊಕ್ಕ ಬರ್ತಾರ್ರಿ ಕೇಳೋ ಮಂದಿ ಅದಾರ ಪೂಜಾರಿ ನನ್ನ ಹಂಗದಾರ ನಮ್ಮ ಮಂದಿ. ಅದಕ್ಕೆ ನಾ ಇಲ್ಲಪ್ಪ ಸಿ ಎಸ್ ಆರ್ನಾಗ ಕೊಡಕ್ಕೂ ಬರಂಗಿಲ್ಲ. ಒಂದೇ ಮಾತ ಸಿ ಎಸ್ ಆರ್ನಾಗ ಬರೇ ಶಾಲೆಗಳಿಗೆ ನಾವಿವತ್ತು 300 ಕೋಟಿ ರೂಪಾಯಿ ಏನ್ ಖರ್ಚು ಮಾಡ್ತಾ ಇದ್ವಿ ಬರೇ ಸರ್ಕಾರಿ, ಅದು ಮತ್ ಖಾಸಗಿ ಅಲ್ಲ, ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಇವತ್ತು ನೀರಾವರಿ ಒಂದ್ ಹಂತದಾಗ ಆಯ್ತು, 2ನೇ ಹಂತದಾಗ ಎಲ್ಲ ಹಳ್ಳಗಳು ತುಂಬುವಂತ ಕೆಲಸ ಮಾಡ್ತೀವಿ. ಕೆನಾಲ್ದಿಂದ ನೀರನ್ನ ಹಳ್ಳಗಳಿಗೆ ಬಿಟ್ಟು ಪ್ರತಿ 1,000 ಮೀಟರ್ಗೆ ಒಂದು ಚೆಕ್ ಡ್ಯಾಮ್ ಮಾಡಿ ನೀರನ್ನ ಹಿಂಗಿಸ್ಬೇಕು. ಹಳ್ಳ ತುಂಬುದು ಹೆಂಗದ, ಕೆರೆ ತುಂಬುದು ಎರಡೂ ಕೂಡಿದ್ರೆ ಇವತ್ತು ಅಂತರ್ಜಲ ಬಹಳ ಹೆಚ್ಚಿಗಾಗಿ ಇವತ್ತು ಎಲ್ಲಾ ಬಾವಿಗಳಿಗೆ ಬೋರ್ವೆಲ್ಗೆ ನೀರಾಗ್ತಾವ. ಅದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಾಕ್ತಿದ್ವಿ ನಾವು. ಈಗಾಗಲೇ 60 ಕೋಟಿ ರೂಪಾಯಿ ಈಗ ಟೆಂಡರ್ ಮಾಡಿ ಈಗ 6 ಪ್ಯಾಕೇಜ್ ಆಗಿದೆ, ಇನ್ನೊಂದು 4 ಪ್ಯಾಕೇಜ್ ಇದೆ. ಅದ್ರ ಜೊತೆಗೆ ಹೈನುಗಾರಿಕೆಗೆ ನಾವು ಅಕ್ಷಯ ಕಲ್ಪ ಜೊತೆ ಬೇಲ್ಡಿ ಸಂಸ್ಥೆಯಿಂದ ಪ್ರತಿ ವರ್ಷ 50 ಲಕ್ಷದ 5 ವರ್ಷ 2.5 ಕೋಟಿ ರೂಪಾಯಿ ಕೊಡತ್ತಿದ್ದೀವಿ. ಹೈನುಗಾರಿಕೆಯನ್ನ ಅವರು ಬಂದು ಟ್ರೈನಿಂಗ್ ಮಾಡಿ ಹೈನುಗಾರಿಕೆ ಮಾಡಕ್ ಬಿಡ್ತಾರೆ. ಮೈ ಶೆಟ್ರ ಎಷ್ಟು ಮಾಡ್ತಾರೆ ಗೊತ್ತರ, 1 ಲೀಟರ್ ಹಾಲಿಗೆ ಅಂದಾಜ್ ಹೇಳ್ರಿ, ನೀವು 40 ರೂಪಾಯಿ ಮಾಡ್ತೀರಿ ಹಾಲ, ಅವ್ರು ಎಷ್ಟಕ್ಕೆ ಮಾಡ್ತಾರೆ ಗೊತ್ತಂದ್ರಿ? ಆರ್ಗ್ಯಾನಿಕ್ ಬೇಕು ಈಗ ಒಮ್ಮೆ ತೊಗೊಳಂಗಿಲ್ಲ, ಅವ್ರು ಎಲ್ಲ ಸೆಟ್ ಮಾಡಿ 140 ರೂಪಾಯಿ. ಅದು ಹಂತ ಹಂತವಾಗಿ ಬರ್ತದೆ. ನಮ್ಮಲ್ಲೀಗ 5 ಹಳ್ಳಿಗಳು, ಮೊದಲು 5 ಹಳ್ಳಿಗಳಿಗೆ ಪ್ರೈವೇಟ್ ನೋಡಿದ್ರಿ. ಅವ್ರು ನಾವು ಗಡಬಡಿ ಮಾಡಕ್ ಹೋದ್ವಿ, ನಾವು ಸ್ವಲ್ಪ ಎಲೆಕ್ಷನ್ ಬರೋಟ್ರಾಗ ಒಟ್ಟು ಮುಗಿಸ್ಬಿಟ್ಟಿರ್ತಾರೆ. ನಿಮ್ಗೆ ಇಲೆಕ್ಷನ್ ಲೆಕ್ಕಾಚಾರ ನಮ್ಗೆ ಹಂಗಿಲ್ಲ, ನಮ್ಗೆ ಸಿಸ್ಟಮ್ಯಾಟಿಕ್ ವ್ಯವಸ್ಥಿತವಾಗಿ ನಾವು ಸ್ಲೋ ಅಂಡ್ ಸ್ಟಡಿ ಇದು ಮಾಡಿ ಫುಲ್ ಪ್ರೂಫ್ ಅವ್ರು ಬರಾಕ ತಯಾರಿದಿಲ್ಲ. ತಿಪ್ಟೂರ್ನಾಗ ಅವಾಗ ಹೋದಾಗ ನೋಡ್ಕೊಂಬರ್ರಿ, ತಿಪ್ಟೂರ್ಗೆ ಕರ್ಕೊಂಡು ಹೋಗ್ರಿ, 4 ಬಸ್ ಮಾಡಿ ಎಲ್ಲಾರು ಅಲ್ಲಾಗೆಲ್ಲ ನಮ್ಮ ಪ್ರಗತಿಪುರ ರೈತರು. ಈಗಾಗಲೇ ನಮ್ಮ ಟ್ರಯಲ್ ಏರಿಯಾಗದ ನಮ್ಮಲ್ಲಿ ಎಲ್ಲ ಮಾಡಿದಾರಲ್ಲ, ಆ ಟ್ರಯಲ್ನಾಗ ಎಲ್ಲರೂ ಕೂಡ 40-45 ಲೀಟರ್ ಹೆಚ್ಚಿಗೆ ಹಾಕ್ತದೆ. ಬಹಳ ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ. ಅದನ್ನ ಇವತ್ತು ದಿವಸ ನಡೆದಿದೆ. ನಾಳೆ ನಿಮ್ಮ ಇವರು ಬರ್ತಾರೆ ಕಾಣ್ತಾರೆ, ಸಹ್ಯಾದ್ರಿ ನಾಳೆ ಬರ್ತಾರೆ, ನಾಳೆ ಬರ್ತಾರೆ. ನಿಮ್ಮ ಸಹ್ಯಾದ್ರಿ ಅವರು ನಾಳೆ ಬರ್ತಾ ಇದಾರೆ. ಅವರು ಅದ್ರಾಕ್ಷಿ ವೆರೈಟಿ ಇದು ಮಾಡಿ ಅವ್ರನ್ನು ಕೂಡ FPO ಭಾರತ ದೇಶದ ವಿಲಾಸ್ ಶಿಂದೆ ಅಂತ ಹೇಳಿ ಮಹಾರಾಷ್ಟ್ರ ನಾಸಿಕ್ನವರು, ದೇಶದಾಗ ದೊಡ್ಡ FPO ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಏನಿದೆ FPO, ಅವ್ರನ್ನು ಕೂಡ ಇಲ್ಲಿ ಕರ್ಕೊಂಡ್ ಬಂದಿವಿ. ಅವರು ಕೂಡ ನಿಮ್ಗೆಲ್ಲ ರೈತರು ಅಂದ್ರೆ ಏನಾಯ್ತು, ನೀರು ಕೊಟ್ಟಿವಿ, ನೀರಿನ ಜೊತೆ ಹೈನುಗಾರಿಕೆ ಮತ್ತು ಆಧುನಿಕ ಕೃಷಿ ಪದ್ಧತಿಗಳು, ಬೆಳೆಗಳನ್ನ ಎಲ್ಲಾನು ವೆರೈಟಿ ನಾವು ಕೊಟ್ಟ ಮೇಲೆ ನಿಮ್ಮ ರೈತರ ಆದಾಯ ದುಪ್ಪಟ್ಟು ಮಾಡ್ಬೇಕು. ಮೋದಿಯವ್ರ ತರ ಅಲ್ಲ. ಮೋದಿಯವರು ಹೇಳಿದ್ರು, ಏನ್ ಹೇಳಿದ್ರು, ಕೃಷಿ ಆದಾಯ ದ್ವಿಗುಣ ಮಾಡ್ತೀನಿ, ಡಬಲ್ ಮಾಡ್ತೀನಿ ಅಂತ. ಅವ್ರೇನ್ ಡಬಲ್ ಮಾಡಿದ್ರು. ಇವತ್ತು ನಾವೇ ಏನಾರು ಮಾಡಿ ನೀರಾವರಿ ಮಾಡಿದ್ರಿಂದ ಇವತ್ತೊಂದು 20,000 50,000 2 ಲಕ್ಷ ರೂಪಾಯಿ ಎಕರೆ ಭೂಮಿ ಇದ್ದಿದ್ರೆ ಎಷ್ಟಾಗಿದ್ರೆ ಈಗ 25 ಲಕ್ಷ 30 ಲಕ್ಷ ಆಗ್ಯದ. ಮೋದಿ ಮಾಡಿದ್ರೆ MB ಪಾಟೀಲ್ ಈಗ ಹೈನುಗಾರಿಕೆಗೆ ಮಾಡಕತ್ತೀವಿ, ಕೃಷಿ ಇದಕ್ಕೆ ಮಾಡ್ತಾ ಇದ್ವಿ. ಹಿಂಗಾಗಿ ಒಟ್ಟಾರೆ ಇವತ್ತು ಮುಂದೊಂದು ದಿವ್ಸ ಬರ್ತದ. ಯಾಕಂದ್ರೆ ಇವೆಲ್ಲ ಕಂಪ್ಯೂಟರ್ IT BT ಇವೆಲ್ಲ ಇರ್ಬೋದು, ಆದ್ರೆ ತಿರಾಕ ಆಹಾರ ಬೇಕಲ್ಲ. ಆ IT ಕಂಪನಿ ಮಾಲಕ್ನು ಅನ್ನ ಉಣ್ಬೇಕಾ, ಅಲ್ಲಿ ಕೆಲಸ ಮಾಡೋರು ಅನ್ನ ಉಣ್ಬೇಕು. ಇಲ್ಲಿ ತನ ಯುವಕರು ಏನಾಗಿತ್ತು, ಕೃಷಿ ಕಡೆ ಅವತ್ತು ಯುವಕರು ದೂರ ಉಳಿದಿದ್ದಾರೆ. ಕಾರಣನೂ ಐತಿ, ಯಾಕಂದ್ರೆ ಮಳೆ ಆಧಾರಿತ ಕೃಷಿ ಮೇಲೆ ಏನೂ ಕೂಡ ಅದ್ರದ್ದು ಫಾಯ್ದೆ ಇರ್ತದೆ. ಅದಕ್ಕೆ ನೀವು ಇವ್ರಿಗದಾರಲ್ಲ ಹೆಣ್ಮಕ್ಳು, ಇವರು ಯಾರು ಕೃಷಿ ಮಾಡ್ತಾರ ಹೆಣ್ಣ ಕೊಡ್ತಿದ್ರು, 40 ಎಕರೆ ಅಂದ್ರೆ ಹೆಣ್ಣು ಕೊಡ್ತಿದ್ರು. ಈಗ ಟೈಮ್ ಉಲ್ಟಾ ಬಂದದ. ಈ 2 ಎಕರೆ ದ್ರಾಕ್ಷಿ ಇತ್ತಂದ್ರೆ ಅವ ಇವತ್ತು 20 ಲಕ್ಷ ಕಳ್ಸ. ಈ ಸಲ ಅಂತೂ ಮನಗಂಡ್ ಚಾನ್ಸ್ ಕೊಡ್ದ, 2 ವರ್ಷ ಕಂಟಿನ್ಯೂಸ್ ಫುಲ್ ರೇಟ್ ಐತಿ. ಈಗ ನಾವು IT ಕಂಪನಿ ಏಟ್ ಕಳಿಸ್ತಾನ, 50,000 ರೂಪಾಯಿ 1 ಲಕ್ಷ ಪಗಾರ, ವರ್ಷಕ್ಕೊಂದ ಇನ್ಕಮ್ ಟ್ಯಾಕ್ಸ್ ಹೋಗಿ 6 ಲಕ್ಷ ಉಳಿತಿತ್ತು. ಅವ್ರಿಗಿಂತ IT ಕಂಪನಿಗಿಂತ ನಿಮ್ಗೆ ಜಾಸ್ತಿ. ಅದಕ್ಕೆ ಉಲ್ಟಾ ಈಗ ಕೃಷಿ ಮಾಡೋ ಯುವಕರಿಗೆ ಹಣ್ಣು ಕೊಡೋ ಪಾಳೆ ಬಂದ, ಅದಾಗ್ಬೇಕು. ಹೀಗಾಗಿ ಕೃಷಿಗೂ ಕೂಡ ಹೈನುಗಾರಿಕೆಗೆ ಮತ್ತು ಇಂಡಸ್ಟ್ರಿನೂ 3-4 ಇಂಡಸ್ಟ್ರಿ ತರ ಆಗ್ತೀವಿ. ಈಗ ಮೈಸೂರು ಸ್ಯಾಂಡಲ್ ಸೋಪ್ ಒಂದು 400-500 ಮಂದಿಗೆ ನೌಕರಿ ಸಿಗ್ತದೆ. ಆಮೇಲೆ ಈಗಾಗಲೇ ಒಂದು ವಿಟೇರ ಅಂತೇಳಿ ಕಂಪನಿ ಎಲ್ಲ ಈ ಬೇಳೆ ಕಾಳುಗಳು ತೊಗರಿ ಗಿಗರಿ ಎಲ್ಲದಕ್ಕೂ ಪ್ರೊಸೆಸಿಂಗ್ ಬಂದಿದ್ದಾರೆ. ವರ್ಲ್ಡ್ನಾಗೆ ಟಾಪ್ 10 ಕಂಪನಿ. ಕೋಕೋ ಕೋಲಾ ಕಂಪನಿ, ಕೆಂಪೋ ಕೋಲಾ, ಒಂದು 7-8 ಇಂಡಸ್ಟ್ರಿನೂ ತರಕತ್ತೀವಿ. ಕನಿಷ್ಠ ಪಕ್ಷ ನನ್ನ ಒಂದು ಉದ್ದೇಶ 10,000 ಮಂದಿ ನಮ್ಮ ಯುವಕರಿಗೆ ನಮ್ಮ ಜಿಲ್ಲೆಯಲ್ಲಿ ನೌಕರಿ ಕೊಡ್ಬೇಕು ನಾವು.
ಅದು ಕೂಡ ನಮ್ಮ ಪ್ರಯತ್ನ ಅದ. ಯಾವ ರೀತಿ ಶರದ್ ಪವಾರ್ ಅವರು ಮಾಡಿದ್ರು ಬಾರಾಮತಿದಾಗ ನೀರಾವರಿ, ಹೈನುಗಾರಿಕೆ, ಕೈಗಾರಿಕೆ, ಆಹಾರ ಸಂಸ್ಕರಣೆ, ಅದೊಂದು ಫುಡ್ ಪ್ರೊಸೆಸಿಂಗ್, ನಮ್ಮ ವಿಟೇರ ಇವೆಲ್ಲನೂ ಕೂಡ ಆಹಾರ ಸಂಸ್ಕರಣೆ ಈ ಎಲ್ಲನೂ ಕೂಡ ಮಾಡೋ ಮುಖಾಂತರ ಬಿಜಾಪುರ ಜಿಲ್ಲೆನೂ ಕೂಡ ಬಾರಾಮತಿ ಶರದ್ ಪವಾರ್ ಹೆಂಗ್ ಮಾಡ್ಯಾರಲ್ಲ ಹಂಗ ಅದನ್ನು ಮಾಡೋ ಮೂಲಕ ಅದರ ಪ್ರಾಥಮಿಕವಾಗಿ ಮೊದಲು ನಮ್ಮ ಸ್ವಾರ್ಥ ಐತಿ, ನಮ್ಮ ಮತಕ್ಷೇತ್ರ ಮಾಡೋದ್ವಿ, ನಮ್ಮ ನಂತರ ಭಯಾಗತ್ತಾರ ನಿನ್ ದೇವ್ರ ಪ್ರಿಗೆ ಆಗೋದು ನಮ್ದು ಒಂದು ಮಾಡ್ರಿ CSR ಪಟ್ಟು ಬರೀ ನೀವೇ ತಗೊಂಡು ಹೋಗ್ತಿಲ್ರಿ ಅಂತ ನಮಗೂ ಕೊಡ್ರಿ ಅದನ್ನ ಆತನ ಅರ್ ನಮ್ದು ಇನ್ನೂ ಹೊಟ್ಟೆ ತುಂಬೇ ಇಲ್ಲಲ್ಲ, ನಮ್ಮದು ಮುಗಿದ್ಮ್ಯಾಗ ಅವ್ರು ಕೊಡೋರು, ಈಗ ಕೊಡೋದು ಯಾಕೆ ಅರ್ಧ ಹೊಟ್ಟಿದಾಗ ಇದನ್ನು ಮುಗಿಸಿ 1 ವರ್ಷ ಇದನ್ನು ಮುಗಿಸಿ ಮುಂದಿನ ವರ್ಷ ಉಳಿದ ಕಡೆನೂ ಕೂಡ ಉಳಿದ ಮತಕ್ಷೇತ್ರಕ್ಕೂ ಕೂಡ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದು ಇವತ್ತು ಇಲ್ಲಿ ಮಧುಗುಣಿಕೆಯಲ್ಲಿ ನಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಮಧುಗುಣಿಕೆ ಗ್ರಾಮದ ಮೇಲೆ ನಾನು ನಿಮ್ಮ ಮುಂದೆ ಹೇಳಾಕತ್ತಿಲ್ಲ, ನಿಮ್ಮ ಹಿಂದೆ ಏನು ಹೇಳಿದಂತ ಹೇಳಿನಲ್ಲ, ವಿಶೇಷವಾದಂತ ಪ್ರೀತಿಯನ್ನ ಮಧುಗುಣಿಕೆ ಗ್ರಾಮ ಮೇಲೆ ನಾನು ಹೊಂದಿದ್ದೀನಿ ಅನ್ನೋ ಮಾತನ್ನು ಮತ್ತೊಮ್ಮೆ ಇವ್ರ ಅರ್ಥ ಮಾತ್ರ ನಿಮ್ ಕಂಬಾಗಿ ಅವ್ರು ನಮ್ಮಾಗಿಲ್ಲಂದ್ರಿ ಅಂತ ಕೇಳೋರು ನಾನು ಹಂಗಾಗಿ ಮಾಡಕ್ ಹೋಗ್ಬಿಡ್ರಿ, ನಿಮ್ಮಾಗ ಹೋಯ್ತು ತುಸು ಜಾಸ್ತಿ ಇಲ್ಲ ಅದು ಜಾಸ್ತಿ ಐತೆ ಹೇಳಿ ಇವತ್ತು ಒಳ್ಳೇದಾಗ್ಲಿ. ಮತ್ತು ನೀವು ನಿಮ್ಮ ಮಕ್ಕಳು ಸಾಲಿ ಕಲ್ತ್ರಿ, ಕಟ್ಟಡ ಚಲೋ ಆಯ್ತು, ಎಲ್ಲ ಆಯ್ತು, ಸ್ಮಾರ್ಟ್ ಕ್ಲಾಸ್ ಆಯ್ತು, ಆಟ ಆಡಕ್ಕೆಲ್ಲಾನು ಕೊಡ್ತೀವಿ. ಮಕ್ಕಳು ಶಾಲಿ ಕಲ್ಸೋದು ಆಗ್ಬೇಕು, ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳನ್ನ ಶಾಲಿ ಕಲ್ಸುವಂತದ್ದು ಮಾಡ್ಲಿ. ಯಾಕಂದ್ರೆ ಬಡವ್ರ ಮಕ್ಕಳು, ರೈತರ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, KS ಆಗ್ಬೇಕು, ಆಗ್ಬೇಕಲ್ಲ. ಏನ್ ಬರೀ MP ಪಡೆದ ಮಕ್ಕಳು ಆಗ್ಬೇಕು, ಮುಂಬಾರೆಡ್ಡಿಯವ್ರ ಮಕ್ಕಳು, MP ಪಡೆದ ಮಕ್ಕಳು, ಉಮೇಶ್ ಶೆಟ್ಟರ್ ಮಕ್ಕಳು. ಸರ್ ಈಗ ಹಳ್ಳ್ಯಾಗ ಆಗ್ಲಾಕತ್ತಾರ ಸರ್, ನೀವು ಪುಣ್ಯದಿಂದ ರೀ ಎಲ್ಲಾ ಊರಾಗ ಇಂಜಿನಿಯರು, ಡಾಕ್ಟರ್ಸು ಎಲ್ಲಾ ಊರಾಗ ಒಬ್ಬರು ಇಬ್ಬರು ಬಡವ್ರ ಮಕ್ಕಳೇ ಆಗ್ಲಾಕತ್ತಾರ. ಮತ್ತೆ ಯಾರು ಬಡವ್ರ ಪಾಪ ಫೀ ಕೊಡಕ್ ಸಾಧ್ಯ ಇಲ್ಲ. ಮೆಡಿಕಲ್ನಾಗ ಸದಾಗ ನಾ ಯಾರಿಗೆ ಗೌರ್ಮೆಂಟ್ ಸೀಟ್ ಸಿಗ್ತದ ನಮ್ಮ ಜಿಲ್ಲೆದವ್ರು ಮತಕ್ಷೇತ್ರ ಅಲ್ಲ, ನಮ್ಮ ಜಿಲ್ಲೆದಾಗ ಯಾರಿಗೆ ಮೆಡಿಕಲ್ ಸೀಟ್ ಗೌರ್ಮೆಂಟ್ ಸೀಟು ಖಾಸಗಿ ಕಾಲೇಜ್ನಾಗಲಿ ಗೌರ್ಮೆಂಟ್ ಸೀಟ್ನಾಗಲಿ ಯಾರು ಬಡವ್ರು ಮತ್ತೆ ಶ್ರೀಮಂತರಿಗಲ್ಲ ಮತ್ತೆ ನಡುವನ್ನಾಡು ಬಡ್ಕೊಂಬಂದ್ರೆ ನಾನು ನಡಿಪಾ ನಿಮ್ಗಲ್ಲದು ಬಡವ್ರಿಗೆ ಅದು ಅಂತೇಳಿ. ಯಾಕಂದ್ರೆ ಇವು ಶ್ರೀಮಂತರಿಗೆ ಬಹಳ ಆಸೆ ಇರ್ತದೆ, ಆ ಬಡವ್ರು ಹೊಟ್ಟಿ ಮೇಲೆ ಕಾಲ ಹಾಕೋರು. ಇವತ್ತು ಇಬ್ಬರಿಗೇನೋ ಕೊಟ್ಟು ಇವತ್ತ ನಿನ್ನೆನೂ ಇಬ್ಬರು ಮಕ್ಳಿಗೆ ಕೊಟ್ಟಿ. ಯಾವ ಕಾಲಕ್ಕೂ ನಮ್ಮ ಊರಾಗ 2 ಹುಡುಗರು ಕಲಿಯಕ್ ಹಾಕಿದ್ರಿ ಸರ್ ಮೆಡಿಕಲ್. ನೀವು ಅದಿರತ್ತಿದ್ರೆ 2 ಹುಡುಗರು ಮೆಡಿಕಲ್ ಕಲಿಯಕ್ ಎಲ್ಲರಿಗೂ ಕೊಡ್ತೀನಿ. ನಮ್ಮ ದೇವ್ರ ಶಕ್ತಿ ಕೊಟ್ಟನ ಏನು ಅದನ್ನ ಮಕ್ಕಳಿಗೆ ನಾ ಅದನ್ನ ಅವ್ರಿಗೆ ಬರೀ ಫೀ ಅಟ್ಟೆ ಇಲ್ಲ, ಅಷ್ಟೇ ಇಲ್ಲ ಮೆಸ್. ಯಾಕಂದ್ರೆ ಬರೀ ಫೀ ಕೊಟ್ಟರೆ ನಾವು ಹಾಸ್ಟೆಲ್ ಯಾರು ಕಟ್ಟರು, ಖರ್ಚಿಗೂ ಕೂಡ ಹಾಕ್ತಿನ. ಮತ್ತೆಲ್ಲರ ಪಾಪ ಅವ್ರು ತಿಂಗಳು ವಾರಕ್ಕೊಂದ್ಸಲ ಎಲ್ಲೋ ಚಾ ಅಂಗಡಿ ಹೋದ್ರಂದ್ರೆ ಅದಕ್ಕೂ ಬೇಕಲ್ಲ, ಕೋಟ್ ಬೇಕು, ಲೈಬ್ರರಿ ಬುಕ್ ಬೇಕು, ಎಪ್ರಾನ್ ಬರ್ತದ, ಸ್ಟೆಥೋಸ್ಕೋಪ್ ಬರ್ತೈತಿ, ಅವಂಗೆಲ್ಲ ಸೂಕ್ಷ್ಮದೀವಿ. ಶಟ್ರ್ ಲೆಕ್ಕ ಮಾಡಂಗಿಲ್ಲ ನಾವು ಏನ್ರಿ, ಶಟ್ರ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೀ ತುಂಬ ರೂಪ ಮಾಡ್ಯಾಗ ಕಟನ್ ಕಟ್ಟಿ ಮತ್ ಫೀ ಕೊಟ್ರ ಅದನ್ನ ಹೇಳ್ತೀರಿ. ಯಾಕಂದ್ರೆ ಏನದ ಗೌರ್ಮೆಂಟ್ ಕಾಲೇಜ್ನಾಗ ಅವ್ರಿಗೆ ಸೀಟ್ ಸಿಕ್ಕಿದ್ರು ಕೂಡ ಗೌರ್ಮೆಂಟ್ ಸೀಟ್ ಕೂಡ, ಅಥವಾ ಖಾಸಗಿ ಕಾಲೇಜ್ನಾಗ ಗೌರ್ಮೆಂಟ್ ಸೀಟ್ ಸಿಕ್ಲಿ ಅವಾಗ್ಲೂ ಕೂಡ 1 ಲಕ್ಷ 3 ಲಕ್ಷ ಐತಿ, 1 ಲಕ್ಷ 3 ಲಕ್ಷ ಐತಿ. ಹಾಸ್ಟೆಲ್ ಫೀ ಒಂದು 20-30 ಸಾವಿರ ರೂಪಾಯಿ ಐತಿ. ಅಂಬದು ನಿಮ್ಮ ಏನು ಮೆಸ್ ಬಿಲ್ ಊಟದ್ದು ಅದೊಂದು 10-15 ಸಾವಿರ ರೂಪಾಯಿ. ಬುಕ್ಕ ವಾರಕ್ಕೊಮ್ಮೆ ಚಾ ಕುಡಿಯಾಕ ಹೋದ್ರ ಇದು ಮಾಡಕ್ ಹೋಗಿ ಅದಕ್ಕೂ ಖರ್ಚಿರ್ತೈತ್ರಿ. ಅದಕ್ಕೆ ಸ್ವಾಮಿಗಳ ನಾ ಹೆಂಗಂದ್ರ ಫೀನೂ ಕೊಡ್ತೀವಿ, 1.5 ಲಕ್ಷ ರೂಪಾಯಿ ಫೀ ತಂದು 1.5 ಲಕ್ಷ ಫೀ. ಹಾಸ್ಟೆಲ್ ಫೀ 20 ಸಾವಿರ ಇದ್ರೆ 20 ಸಾವಿರ ಫೀ, ಮೆಸ್ ಫೀ 20 ಸಾವಿರ, ಅದು 20 ಸಾವಿರ ರೂಪಾಯಿ. ಬುಕ್ಕ, ಸೆಥೋಸ್ಕೋಪ, ಕೋಟ, ಮತ್ತ ಇನ್ನೊಂದು ಏನಾಕೈತಿ ಪಾಪ ಗೆಳೆಯರೆಲ್ಲರೂ ತಪ್ಪು ಶ್ರೀಮಂತರು ಇರ್ತಾರೆ. ಉಮೇಶ್ ಶೆಟ್ಟರ್ ಮಕ್ಕಳು, ಮುಂಬಾರೆಡ್ಡಿಯವ್ರ ಮಕ್ಕಳು ಎಲ್ಲ ಇರ್ತಾರೆ, ಶ್ರೀಮಂತರು ಇರ್ತಾರೆ. ಶಿವಣ್ಣವ್ರ ಮಕ್ಕಳು ಸ್ವಲ್ಪ ಶ್ರೀಮಂತ ಇರ್ತಾರ. ವಾರಕ್ಕೊಮ್ಮೆ ಅವರು ಗೆಳೆಯರು ಕೂಡ ಚಾ ಅಂಗಡಿಗೆ ಹೋಗ್ತಾರ. ಮತ್ತೆ ಇವ್ ಕರೆದವ ಹೋಗಕ್ಕಿಲ್ಲಲ್ಲ ಪಾಪ ಎಲ್ಲಪ್ಪ ನಮ್ಗೆ ಅಂತೇಳಿ ಅದನ್ನೂ ಶಕ್ತಿ ಕೊಡ. ವಾರಕ್ಕೊಮ್ಮರ ಹೋಗಿ ಹೊರಗೆ ಹೋಟ್ಲಾಗ ಊಟ ಮಾಡಾಕ ಅದನ್ನೂ ಕೂಡ ಕೊಡ್ತೇನೆ. ಒಂಥರ ಅವನ್ ಗೆಳೆಯ ಕೊಟ್ರೆ ಇವನು ಕೊಡ್ಬೇಕಲ್ಲ ಪಾಪ. ಎಲ್ಲ ನಿಮ್ಗೆ ಬಿಟ್ಟಿವಿ, ಅದನ್ನ ನಮ್ಮ ಅದರ ಮಾನವೀಯತೆಯಿಂದ ನಾವು ನಡ್ಕೋಬೇಕು. ಎಲ್ಲ ಅದೇ ಎಲ್ಲರಿಗೂ ಜಿಲ್ಲಾಗ ಕೊಟ್ಟಿವಿ, ಏನಲ್ಲ ಜಿಲ್ಲಾರ್ದು ಎಲ್ಲ ಜಿಲ್ಲಾ. ಪಾಪ ನನಗೆ ಯಾಕಂದ್ರೆ ಒಂದ್ಸಲ ಏನಾಯ್ತು, ಆ ಮುದ್ದೆ ಬೇಳದಾಗ ಒಬ್ಬ ಹುಡುಗ ಶೆಟ್ರ ಕೇಳ್ತಾನೆ, ಕೈಪಲ್ ಅಲ್ರಿ ಅವ ಪಾಪ ಅವ್ನ ತಾಯಿ ಕೆಲಸ ಮಾಡ್ತಿರ್ಬೇಕು, ತಂದೆ ತಿರ್ಕೊಂಡಿವಿ. ಆ ತಾಯಿ ತಿಂಗಳಿಗೆ 4,000 ರೂಪಾಯಿ ದುಡಿತೀವಿ. ವರ್ಷಕ್ಕೆ ಎಷ್ಟಾಯ್ತ್ರಿ ಶೆಟ್ರ? 48,000. ಊಟ ಗಿಟ ಮಾಡಿದ್ರೆ ಒಂದು 24,000 ಹೋಗ್ತಾರ. 24-48,000 ಆಯ್ತು. ಎಲ್ಲ ಉಳಿಸಿ ಉಪವಾಸ ಬಿದ್ದು 48,000 ಕೊಟ್ಟರು ಕೂಡ ಫೀ 1 ಲಕ್ಷ.
ಎಲ್ಲಿಗೆ ಕೊಡ್ತಾರ್ರಿ? ಆಮೇಲೆ ಅವ್ನು ನಾನು ಟೀ ಕೊಟ್ಟು ಮೆಸ್ ಬಿಲ್ಲ ಎಲ್ಲ ಕೊಟ್ಟು ಅವ್ನು ಕಳ್ಸಿದ್ದಾನ. ಅವ್ ಮನಿಗೆ ಕೊಟ್ಟು ಚೆಕ್ ಕೊಡ್ತೀನಿ, ಸರ್ ಸಾಹೇಬ್ರ ನಮ್ದು ನಿಮ್ಮ ನೆದ್ರಿಗೆ ಬಂದೈತ್ರಿ, ಪೇಪರ್ನ ಅವನು ಬರ್ತಿದ್ದ, ನಾನು ಕರೆದು ನಾನು ಕೊಟ್ಟಿರಿ. ರಾತ್ರಿ ಕುಡುಕ್ರದ್ ಏನಪ್ಪ ಇದು ಬಿಡು. ನಾನು ಏನ್ ಹೇಳತ್ತೀನಿ ಸ್ವಲ್ಪ ತಿಳ್ಕೊ, ಇದನ್ನೊಂದ್ ಸ್ವಲ್ಪ ಒಂದ್ ವಿಷಯ ಹೇಳಕತ್ತೀನಿ ನಾನು. ಆ ಪಾಪ ಹುಡುಗ ಅವಾಗ ನಾನು ಚೆಕ್ ಕೊಡಕತ್ತ ಏನಾಗ ಗೊತ್ತಿಲ್ಲ ಸಾಹೇಬ್ರ, ನನ್ಕಿಂತ ಬಡು ಇನ್ನೊಬ್ಬ ಹುಡುಗ ಅಂದ್ರೆ ಅವಂಗೂ ಮೆಡಿಕಲ್ ಸೀಟ್ ಸಿಕ್ಕೈತಿ ಸಾಹೇಬ್ರ, ಅವಂಗೂ ಗೌರ್ಮೆಂಟ್ ಸೀಟ್ ಸಿಕ್ಕೈತಿ, ಅವಂಗೂ ಕೊಡ್ರಿ ಸಾಹೇಬ್ರ, ನನಕ್ಕಿಂತ ಬಡವದಾನ ಅಂತ ಹೇಳ ಸಿಗ್ತಾರ ಸರ್. ನನಗೊಂದು ಸಿಕ್ಕರು ಸಾಕ ಕಡೆ ಹಾಕಿರಿ ನೀವು. ಅವ ಹೇಳಿದ ನನ್ನಂಗ ಬಡತನ ಇದ್ದ ನಂದು ಪೇಪರ್ ಬಂದಿತ್ರಿ, ಅವ್ನು ನಮ್ಗೆ ಯಾರೋ ಹೇಳಿ ನನ್ ಕರ್ಸಿರಿ, ನನ್ ಕೊಟ್ಟಿರಿ ಸಾಹೇಬ್ರ, ನನ್ಕಿಂತ ಬಡವ ಒಬ್ಬ ಹುಡುಗ ಅಂದ್ರೆ ಅವಂಗೂ ಮೆಡಿಕಲ್ ಸೀಟ್ ಸಿಕ್ಕತ್ರಿ, ಅವನಿಗೂ ಮೆಡಿಕಲ್ ಸೀಟ್ ಫ್ರೀ ಕೊಡ್ಬೇಕು ಸಾಹೇಬ್ರ, ನೀವು ಅವನಿಗೂ ನನ್ಗೆ ಹೆಂಗ್ ಕೊಟ್ರೆ ಕೊಡ್ಬೇಕು ಸರ್ ಅಂದ್ ಬಿಟ್ಟು ಅವನ್ ಹೇಳಿದವ. ಎಂತವ್ರು ಅದಾರ ಸರ್ ಶೆಟ್ರ, ಇದು ವಾಸ್ತವ ಸಂಗತಿ. ಅದಕ್ಕೆ ಇದೆಲ್ಲವೂ ಕೂಡ ಮುಖ್ಯ. ನಾವು ಸ್ವಲ್ಪ ಪ್ರವಚನ ಕಡೆ ಹೋಗ್ಬಿಡ್ತೀವಿ ಬೇಡ ಯಾಕೆನ. ಅದಕ್ಕೆ ಬಹಳ ಸಂತೋಷದಿಂದ ಬಂದು ಈ ಶಾಲಾ, ವಿಶೇಷವಾಗಿ ಶಾಲಾ ಕಟ್ಟಡಗಳ ಒಂದು ಉದ್ಘಾಟನೆಯನ್ನ, ರಸ್ತೆ ಗೀತೆ ಎಲ್ಲ ನಡೀತಾವಲ್ಲ ಇವತ್ತು. ಶಾಲಾ ಶಿಕ್ಷಣ, ನೀರಾವರಿ, ಹೈನುಗಾರಿಕೆ ಇವೆಲ್ಲ ಮುಖ್ಯ ಇವಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಬಬಲೇಶ್ವರ ಮತಕ್ಷೇತ್ರ ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮಾದರಿಯಾದಂಥದ್ದಾಗಬೇಕು, ನಮ್ಮ ಜಿಲ್ಲೆನೂ ಕೂಡ ಮಾದರಿಯಾಗಿ ಆಗ್ಬೇಕು ಅನ್ನೋಂಥ ಕನಸಿಗೆ ನಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ನಮ್ಮದು ನಿರ್ದೇಶ ನಮ್ಗೆ ಮಾತಿಗೆ ಬರೋ ಎಲ್ಲರಿಗೂ ನಮಸ್ಕಾರ.